ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ಆಧರದಿ ಕೇಳುವುದು. ಜಡಜ ಸಂಭವ ಖಗ ಪಣಿಪ ಎಂಜೆಡೆಯರೆಂದೊಡ ಕೂಡಿ ರಾಜಿಸುದಡವಿಯೊಳಗಿಬ್ಬನು ಸದಾಗೋ ಜಾತ್ರಿ ಜನು ಎನಿಸಿ ಉಡುಪನಿಂದ ಅಭಿವೃದ್ಧಿಗಳ ಕೊಡುತ್ತ ಪಕ್ಷಿ ಮೃಗಾಹಿಗಳ ಕಾರೊಡಲಗಾವನು ತತ್ತದಾಹ್ವಯನಾಗಿ ಜೀವರನು. ಜಡಜ ಸಂಭವ, ಅದು ಜಲಜ ಸಂಭವ, ಅದರ ಕಮಲದಲ್ಲಿ ಉತ್ಪನ್ನರಾದ ಬ್ರಹ್ಮದೇವರು ಅಂತ ಅರ್ಥ. ಖಗ ಅಂದ್ರೆ ಗರುಡ ದೇವರು, ಫಣಿಪ ಅಂದ್ರೆ ಶೇಷದೇವರು, ಗೆಂಜಡೆಯರಿಂದ ಒಡಕೂಡಿ, ಗೆಂಜಡೆಯ ಅಂದ್ರೆ ರುದ್ರದೇವರು, ಬ್ರಹ್ಮ, ಗರುಡ, ಶೇಷ, ರುದ್ರ ಇವೇ ಮೊದಲಾದ ದೇವತೆಗಳಿಂದ ರಾಜಿಸುತ್ತಾ ಸೇರಿ ಶೋಭಿಸ್ತಾ ಪರಮಾತ್ಮ. ಸದಾ ಗೋಜಾದ್ರಿಜನು, ಗೋಜಾದ್ರಿಜ ಅಂದ್ರೆ ಮಲೆ ಬೆಟ್ಟಗಳಲ್ಲಿ ಹುಟ್ಟತಕ್ಕ ಸ್ಥಾವರ ಜಂಗಮ ಮುಂತಾದ ಜೀವರೋಳು ಅದನ್ನ ಗೋಜಾದ್ರಿಜನು ಅಂತ ಹೇಳ್ತಾರೆ. ಅಲ್ಲಿ ಇರ್ತಾನೆ ಅಂತ ಪರಮಾತ್ಮನ ರೂಪ ಗೋಜಾದ್ರಿಜ ಅಂತ. ಅಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಇರುವ ಪಶು ಪಕ್ಷಿಗಳು ಮರಗಿಡಗಳು ಅವುಗಳಲ್ಲಿ ಇರುತ್ತವೆ. ಅಂದ್ರೆ ಗೋಜ ಅದ್ರಿಜ ಅಂತ ಎರಡು ಹೆಸರು. ಇದು ವೇದ ಮಂತ್ರ ಚಳಿ, ಗೋಜ ಅದ್ರಿಜ ಹಾಗೆ ಅಂತ. ಇನ್ನು ಅಲ್ಲಿ ಇದ್ದು ಉಡುಪನಿಂದ ಅಭಿವೃದ್ಧಿಗಳ ಕೊಡುತ್ತ. ಅಲ್ಲಿ ಮರಗಿಡಗಳಿಗೆ ಅಭಿವೃದ್ಧಿ ಹೇಗೆ ಅಂದ್ರೆ ಚಂದ್ರನ ಕಿರಣದಿಂದ ಅವುಗಳು ಶಕ್ತಿಯನ್ನ ಗ್ರಹಣ ಮಾಡಿ, ಸೂರ್ಯನ ಕಿರಣವೂ ಬೇಕು, ಚಂದ್ರನ ಕಿರಣವೂ ಬೇಕು, ಇಬ್ಬರಿಂದಲೂ ಕೂಡ ಗ್ರಹಣವನ್ನ ಸ್ವೀಕಾರ ಮಾಡಿ ಅಭಿವೃದ್ಧಿಗಳ ಕೊಡುತ್ತಾ ಪಕ್ಷಿ ಮೃಗ ಅಹಿಗಳ, ಪಕ್ಷಿ ಮೃಗ ಅಹಿ ಅಂದ್ರೆ ಸರ್ಪಗಳ ಕಾರೊಡಲ ಅಂದ್ರೆ ಕೃಷ್ಣವರ್ಣ ಕಪ್ಪು ವರ್ಣದಾದ ಪರಮಾತ್ಮ ತತ್ತದಾಹ್ವಯನಾಗಿ ಗೋಜ ಅದ್ರಿಜ ಅಂತ ಏನ್ ಹೇಳಿದ್ರು, ಆ ಜೀವರನ್ನು ಆ ರೂಪದಲ್ಲಿ ಇದ್ದು ಆ ಹೆಸರಿನಿಂದ ತಾನು ಕರೆಸಿಕೊಳ್ಳಲ್ಪಡುವವನಾಗಿ ಆ ಜೀವರಲ್ಲಿ ಇದ್ದು ಅವುಗಳನ್ನ ರಕ್ಷಣೆ ಮಾಡ್ತಾನೆ ಅಂತ. ಅಪರಿಮಿತ ಸನ್ಮಹಿಮ ನರ ಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪಿಯನ ನೆಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಖಪತಿ ಖಗನದಿ ಜಲಜಗಳಿ ಮಹ ಶಬರ ನಾಮಕ ಭಕ್ತರನು ನಿಷ್ಕಪಟದಿಂದಲಿ ಸಲಹುವನು ಕರುಣಾಳು ದಿನದಿ. ಇನ್ನು ನೋಡಿ, ಎಲ್ಲಿರುವ ಪ್ರಾಣಿಗಳನ್ನ ಯಾವ ರೂಪದಿಂದ ಪರಮಾತ್ಮ ಕಾಪಾಡುತ್ತಾನೆ ಅಂತ ಒಂದು ವಿಚಾರವನ್ನ ಗುರುಗಳು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಕಾಡಿನಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಇರುವ ಮರಗಿಡಗಳು, ಪಕ್ಷಿ ಪ್ರಾಣಿಗಳು ಅವುಗಳನ್ನ ಅದ್ರಿಜ, ಗೋಜ ಈ ರೂಪಗಳಿಂದ ಪರಮಾತ್ಮ ಇದ್ದು ಕಾಪಾಡುತ್ತಾನೆ ಅಂತ. ಇನ್ನು ಕಾಡಿನಲ್ಲಿ ಇರತಕ್ಕ ಪ್ರಾಣಿಗಳು ಅವುಗಳನ್ನ ಕಾಶ್ಯಪಿಯನ್ನು, ಭೂಮಿಯನ್ನು ಅಳೆದ ಆ ವಾಮನ ಮೂರ್ತಿ, ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು. ಕಾಡಿನಲ್ಲಿ ಇರತಕ್ಕ ಪ್ರಾಣಿಗಳನ್ನ ನರಸಿಂಹದೇವರು ಕಾಪಾಡ್ತಾರೆ, ಭೂಮಿಯಲ್ಲಿ ಇರತಕ್ಕ ಪ್ರಾಣಿಗಳನ್ನ ವಾಮನ ಮೂರ್ತಿ ಪರಮಾತ್ಮ ಕಾಪಾಡ್ತಾನೆ. ಕಾಶ್ಯಪಿಯನ್ನು ಅಳೆದವ ಅಂದ್ರೆ ಭೂಮಿಯನ್ನ ಅಳತೆ ಮಾಡಿದ ವಾಮನ ಮೂರ್ತಿ ಪರಮಾತ್ಮ ಅಂತ. ಇನ್ನು ಸ್ಥಳಗಳಲ್ಲಿ ಗ್ರಾಮ ನಗರ ಇತ್ಯಾದಿಗಳಲ್ಲಿ ಸರ್ವತ್ರ ಕೇಶವರೂಪಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಖಪತಿ ಖಗನದಿ, ಆಕಾಶದಲ್ಲಿ ಸಂಚಾರ ಮಾಡುವಾಗ ಋಷಿಕೇಶ ರೂಪಿ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಜಲಗಳಲ್ಲಿ ಮಹಾಶಬರ ನಾಮಕ, ನೀರಲ್ಲಿ ಸಂಚಾರ ಮಾಡುವ ಪ್ರಾಣಿಗಳು ಅವುಗಳನ್ನ ಮತ್ಸ್ಯ ರೂಪದಿಂದ ಪರಮಾತ್ಮ ಕಾಪಾಡ್ತಾನೆ. ನಿಷ್ಕಪಟದಿಂದಲೇ ಭಕ್ತರನ್ನು ಸಲಹುವನು, ಯಾವ ಒಂದು ಪ್ರತ್ಯುಪಕಾರ ನಿರೀಕ್ಷೆ ಮಾಡದೆ ಪರಮಾತ್ಮ ಭಕ್ತರನ್ನ ಸಂರಕ್ಷಣೆ ಮಾಡ್ತಾನೆ. ಕರುಣಾ ಸಮುದ್ರ ಸ್ವಾಮಿ,
ಪ್ರತಿದಿನದಲ್ಲೂ ಈ ರೀತಿಯಾಗಿ ಕಾಡಿನಲ್ಲಿ ಇರುವ ಪ್ರಾಣಿಗಳನ್ನ ನರಸಿಂಹದೇವರು, ನೀರಿನಲ್ಲಿ ಇರುವ ಪ್ರಾಣಿಗಳನ್ನ ವಾಮನ ಮತ್ಸ್ಯಮೂರ್ತಿ, ಭೂಮಿಯಲ್ಲಿ ಇರತಕ್ಕ ಪ್ರಾಣಿಗಳನ್ನ ವಾಮನ ಮೂರ್ತಿ, ಇನ್ನು ಗ್ರಾಮ ನಗರಗಳಲ್ಲಿ ಇರುವ ಪರಮಾತ್ಮನ ಜೀವರನ್ನ ಕೇಶವನು, ಆಕಾಶದಲ್ಲಿ ಸಂಚರಿಪ ಪ್ರಾಣಿಗಳನ್ನ ಋಷಿಕೇಶನು ಪರಮಾತ್ಮ ಕಾಪಾಡ್ತಾನೆ ಅಂತ ಒಟ್ಟು ಎಲ್ಲಿರುವ ಪ್ರಾಣಿಗಳನ್ನ ಯಾವ ರೂಪದಿಂದ ಪರಮಾತ್ಮ ಕಾಪಾಡ್ತಾನೆ ಅಂತ ಇಲ್ಲಿ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ ಗುರುಗಳು. ಇನ್ನು ಕಾರಣಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಗೆ ಸಾರ ಶುಭ ಪ್ರವಿವಿಕ್ತನಂತ ಸ್ಥೂಲ ನಿಸ್ಸಾರ ಆರು ರಸಗಳ ನರ್ಪಿಸಲ್ಪರಿಗೀರ ಗೀರಹಸ್ಯವಪೇಳದೆ ಸದಾ ಪಾರಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಈ ರೀತಿಯಾಗಿ ಕಾರಣ ರೂಪ, ಅಂತರ್ಯಾಮಿ ರೂಪ, ಸ್ಥೂಲ ರೂಪ, ಅವತಾರ ರೂಪ, ವ್ಯಾಪ್ತ ರೂಪ, ಅಂಶಾದಿ ರೂಪ, ಎಷ್ಟು ಪರಮಾತ್ಮನ ರೂಪಗಳು ನೋಡಿ. ಕಾರಣವಾಗಿ ಇರತಕ್ಕ ರೂಪ, ಅಗ್ನಿಗೆ ಕಾರಣ ಯಾವುದು? ಗಾಳಿ. ಗಾಳಿಯ ರೂಪದಲ್ಲಿ ಪರಮಾತ್ಮ ಇದ್ದು, ಗಾಳಿಯ ರೂಪದಲ್ಲಿ ಪರಮಾತ್ಮ ಇದ್ದು ಕಾರಣನಾಗಿದ್ದು ಅಗ್ನಿಯನ್ನ ಸೃಷ್ಟಿ ಮಾಡ್ತಾನೆ. ಒಂದು ಉದಾಹರಣೆ. ತಂದೆ ತಾಯಿಗಳಲ್ಲಿ ಇದ್ದು ಮಕ್ಕಳನ್ನ ಸೃಷ್ಟಿ ಮಾಡ್ತಾನೆ, ಕಾರಣ ರೂಪ. ಇನ್ನು ಅಂತರ್ಯಾಮಿ ರೂಪ, ಎಲ್ಲ ಪ್ರಾಣಿಗಳ ಒಳಗಿದ್ದು ಬುದ್ಧಿ ಪ್ರಚೋದನೆ, ಶಕ್ತಿಪ್ರದನಾಗಿ ಕೆಲಸವನ್ನ ಮಾಡ್ತಾನೆ, ಅಂತರ್ಯಾಮಿ ರೂಪ. ಸ್ಥೂಲ ರೂಪ, ಬೃಹದಾಕಾರ, ತ್ರಿವಿಕ್ರಮ ರೂಪ ಅಂತ ನಾವು ನೋಡ್ತೀವಲ್ಲ, ಅದೆಲ್ಲ ಸ್ಥೂಲ ರೂಪಗಳು. ವಿರಾಟ್ ರೂಪ ಅದೆಲ್ಲ. ಅವತಾರ, ಮತ್ಸ್ಯಕೂರ್ಮಾದಿ ಅವತಾರ ರೂಪಗಳು. ಇನ್ನು ವ್ಯಾಪ್ತ ರೂಪಗಳು, ಪಂಚಭೂತಗಳಲ್ಲಿ ವ್ಯಾಪ್ತನಾದ ಅನಿರುದ್ಧ ಪ್ರದ್ಯುಮ್ನಾದಿ ರೂಪಗಳನ್ನೆಲ್ಲ ನಾವು ನೋಡಿದ್ದೀವಿ. ಅದು ಅಂಶ ರೂಪ, ಒಂದು ಅಂಶದಿಂದ ಪರಮಾತ್ಮ ಇದ್ದಾನೆ. ಹಾಗೆಂದ್ರೆ ಈಗ ಬಲರಾಮ ದೇವರು ಅವರೆಲ್ಲ ನೋಡಿದ್ರೆ ಸಾಕ್ಷಾತ್ ಪರಮಾತ್ಮನ ಅವತಾರ ಅಲ್ಲ, ಪರಮಾತ್ಮ ಒಂದು ಅಂಶದಿಂದ ಅವರಲ್ಲಿ ಇರ್ತಾರೆ ಅಂತ. ಆ ರೀತಿಯಾಗಿ ಅಂಶ ರೂಪಗಳನ್ನು ತೆಗೆದುಕೊಳ್ತಾನೆ. ಸಾರ ಶುಭ ಪ್ರವಿವಿಕ್ತ, ಪರಮಾತ್ಮ ಸಾರ ಪದಾರ್ಥಗಳ ರುಚಿ, ಆ ರೂಪದಲ್ಲಿ ರುಚಿಯಾಗಿ ಪರಮಾತ್ಮ ಇದ್ದಾನೆ. ಮಂಗಳ ಪದಾರ್ಥಗಳಲ್ಲಿ ಮಂಗಳ ರೂಪದಿಂದ ಪರಮಾತ್ಮ ಇದ್ದಾನೆ. ಪ್ರವಿವಿಕ್ತ, ಭಿನ್ನ ಭಿನ್ನವಾದ ಪದಾರ್ಥಗಳಲ್ಲಿ ಆ ಪರಮಾತ್ಮ ಇದ್ದು ಅನಂತ ಸ್ಥೂಲ ನಿಸ್ಸಾರ ಆ ಭೋಗಗಳನ್ನೆಲ್ಲ ಪರಮಾತ್ಮ ಕೊಡ್ತಾನೆ. ಹೇಗೆ ಮರಗಳಿಗೆ ನೀರು ಇತ್ಯಾದಿ ಪದಾರ್ಥಗಳೇ ಬೇಕು, ಅದು ಅವರಿಗೆ ಭೋಗ. ಅದು ಮತ್ತು ನಿಸ್ಸಾರ, ಅಂತಹ ಪದಾರ್ಥಗಳಲ್ಲೂ ದೇವರೇ ಇರೋದು. ಮರಗಳಿಗೆ ಹಾಕುವ ನೀರಿಂದಲೇ ಅದು ಬೆಳೆಯೋದು, ಆ ನೀರಲ್ಲಿ ಪರಮಾತ್ಮ ಇದೆ. ಇನ್ನು ಹಸುಗಳಿಗೆ ಹಾಕುವ ಆಹಾರ ಅಂದ್ರೆ ಹುಲ್ಲು, ನಿಸ್ಸಾರ. ಹುಲ್ಲಿನಲ್ಲಿ ಏನಿದೆ? ಏನಿಲ್ಲ. ಅದರಲ್ಲೂ ಪರಮಾತ್ಮ ಇದ್ದಾನೆ. ಅದು ಹಸುವಿಗೆ, ದೇವರು ಇರೋದ್ರಿಂದಲೇ ಅದು ಹಸುವಿಗೆ ಆಹಾರವಾಗ್ತದೆ ನೋಡಿ. ಆ ಗೋವಿಗೆ ಹಸಿ ಹುಲ್ಲು ಅಂದ್ರೆ ರುಚಿ. ಯಾಕೆ? ಪರಮಾತ್ಮ ಅಲ್ಲಿ ಇದ್ದಾನೆ. ಅದರಿಂದ ರೀತಿಯಾಗಿ ಎಲ್ಲ ಕಡೆ ದೇವರಿದ್ದಾನೆ. ಇನ್ನು ಮನುಷ್ಯರು ತಿನ್ನುವ ಅನ್ನ, 6 ರಸದಿಂದ ದೇವರೇ ಇರೋದು. ಸಿಹಿ, ಖಾರ ಅಂತೆಲ್ಲ ಏನ್ ಹೇಳ್ತೀವಿ, ಈ ರೀತಿಯಾಗಿ ತಿಳಿದು ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ದೇವರು ಇಲ್ಲದಿದ್ದ ಪದಾರ್ಥ ಇಲ್ಲ, ಯಾವ ರೂಪದಿಂದ ಇದ್ದಾನಂತೆ ವಿಚಾರ ಮಾಡಿ ನಾವು ತಿಳಿಬೇಕು. ಇಂತಹ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ ನೋಡಿ, ಶ್ರವಣ ಮಾಡಿದರೆ ಗೊತ್ತಾಗ್ತದೆ. ಈ ರಹಸ್ಯವ ಅಲ್ಪರಿಗೆ ಪೇಳದೆ, ಇದು ಪರಮ ಪವಿತ್ರ ರಹಸ್ಯ. ಯಾರೋ ಅವೈಷ್ಣವರಿಗೆ, ವಿಷ್ಣುವಿನಲ್ಲಿ ಭಕ್ತಿ ಇಲ್ಲದವರಿಗೆ ನಾವು ಸುತರಾಮ್ ಹೇಳಬಾರ್ದು, ಶೇರ್ ಮಾಡಬಾರ್ದು. ಹೇಳದೆ ಅಪಾರ ಮಹಿಮನ ರೂಪಗುಣಗಳ ಸದಾ ನೆನೆದು ಸುಖಿಸುತ್ತಿರು. ಪರಮಾತ್ಮನ ಅಚಿಂತ್ಯ ಅದ್ಭುತವಾದ ರೂಪಗಳನ್ನ, ವ್ಯಾಪಾರಗಳನ್ನ ಚಿಂತನೆ ಮಾಡ್ತಾ ಸುಖವಾಗಿ ಇರು ಅಂತ ಗುರುಗಳು ನಮಗೆ ಒಂದು ಉಪದೇಶವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀಹರೇ.